ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೃತ್ಯ ವ್ಲಾಗ್. ನಾನು ಇವತ್ತು ಅಯ್ಯಪ್ಪ ಸ್ವಾಮಿ ಜನರದ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅಯ್ಯಪ್ಪ ಸ್ವಾಮಿ ಹುಟ್ಟಿದ್ದು ಹೇಗೆ ಅಂದರೆ, ವಿಷ್ಣು ಮೋಹಿನಿ ಅವತಾರ ತಾಳ್ತಾರೆ. ಮೋಹಿನಿ ಅವತಾರ ತಾಳಿದಾಗ ಶಿವ ಮತ್ತು ವಿಷ್ಣು ಇವರಿಬ್ಬರ ಸಂಯೋಜನೆಯಿಂದ ಹುಟ್ಟಿದ ಮಗುವೇ ಅಯ್ಯಪ್ಪ ಸ್ವಾಮಿ. ತದನಂತರ ಪಂಪಾ ನದಿ ತೀರದಲ್ಲಿ ಅಯ್ಯಪ್ಪ ಸ್ವಾಮಿನ ಬಿಡ್ತಾರೆ. ಸೊ ಅಲ್ಲಿಗೆ ಪಂಬಳ ರಾಜ ಒಬ್ಬ ಇರ್ತಾನೆ, ರಾಜಶೇಖರ ಅಂತ. ಅವ್ನಿಗೆ ಬೇಟೆಗೆ ಕಾಡಿಗೆ ಹೋಗಿರ್ತಾನೆ. ಆವಾಗ ಅಲ್ಲಿ ಪಂಪಾ ನದಿ ತೀರದಲ್ಲಿ ಇದ್ದಿದ್ದ ಮಗುನ ನೋಡಿ ಆಶ್ಚರ್ಯ ಪಡ್ತಾನೆ, ಈ ಮಗು ಇಲ್ಲಿಗೆ ಹೆಂಗಪ್ಪ ಬಂತು ಅಂತ. ಸರಿ, ನಂತರ ಯಾರು ಇಲ್ದದ ಕಾರಣ ಅವ್ನ ಮಗುನ ಅವ್ರ ಮನೆಗೆ ಕರ್ಕೊಂಬರ್ತಾನೆ. ತದನಂತರ ಅವನು ರಾಣಿಗೆ ಎಲ್ಲರಿಗೂ ಹೇಳ್ತಾರೆ, ಈ ಥರ ಇಲ್ಲಿ ಪಂಪಾ ನದಿ ತೀರದಲ್ಲಿ ಇತ್ತು ಮಗು ಒಂಟಿಯಾಗಿ ಅಂತೆಲ್ಲ. ಸರಿ, ಅವ್ರಿಗೆ ಖುಷಿಯಾಗಿ ಸಾಕ್ತಿರ್ತಾರೆ. ಏನಕ್ಕೆ ಅಂದರೆ ಅವ್ರಿಗೆ ಮೊದಲೇ ಮಗು ಇಲ್ಲ, ಅವ್ರಿಗೆ ಎಷ್ಟೋ ವರ್ಷಗಳಿಂದ ಮಗುನೇ ಇರಲಿಲ್ಲ, ಅದ ಕಾರಣಕ್ಕೆ. ತದನಂತರ ನಾಮಕರಣ ಆಗತ್ತೆ, ಮಣಿಕಂಠ ಅಂತ ಹೆಸರಿಡ್ತಾರೆ. ಅದಾದಮೇಲೆ ವಿದ್ಯಾಭ್ಯಾಸ ಗುರುಕುಲಕ್ಕೆ ಕಳಿಸ್ತಾರೆ. ತದನಂತರ 12 ವರ್ಷ ಆದಮೇಲೆ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬರ್ತಾರೆ ಮನೆಗೆ. ಆವಾಗ ರಾಜ ಅನ್ಕೊತಾನೆ, ಪಟ್ಟಾಭಿಷೇಕ ಮಾಡಬೇಕು ಮಣಿಕಂಠನಿಗೆ. ರಾಜ್ಯ ಅವ್ನು ನೆಕ್ಸ್ಟ್ ಆಳವನ್ನ ಮಣಿಕಂಠ, ಅವನ್ನ ರಾಜನಾಗಿ ನೋಡಬೇಕು ನಾನು ಅಂದ್ಬಿಟ್ಟು ಪಟ್ಟಾಭಿಷೇಕಕ್ಕೆ ರೆಡಿ ಮಾಡ್ಕೊತಿರ್ತಾನೆ. ಏನಾಗತ್ತೆ ಅಂದರೆ ಅಲ್ಲಿ ಅವನಿಗೂ ಇನ್ನೊಂದು ಗಂಡು ಮಗು ಜನಿಸಿರುತ್ತೆ. ಅವ್ನ ಹೆಂಡತಿಗೆ ಇದು ಇಷ್ಟ ಇರಲ್ಲ, ಅಂದರೆ ರಾಣಿಗೆ ಇಷ್ಟ ಇರಲ್ಲ. ಅಯ್ಯಪ್ಪ ಸ್ವಾಮಿನ ರಾಜನಾಗಿ ಕೂಡ್ಸೋದು ಇಷ್ಟ ಇರಲ್ಲ, ಅಧಿಕಾರ ಸಿಗೋದು ಇಷ್ಟ ಇರಲ್ಲ ಅವಳಿಗೆ. ನನ್ನ ಮಗು ಇರುವಾಗ ದತ್ತು ಮಗುವಿಗೆ ಇವ್ರು ಈ ಥರ ಎಲ್ಲ ಮಾಡ್ತಿದ್ದಾರಲ್ಲ ಅನ್ನೋ ಕೋಪನೂ ಇರುತ್ತೆ, ಇಷ್ಟನೂ ಇರಲ್ಲ. ಏನು ಯೋಚನೆ ಮಾಡ್ತಿರುವಾಗ ಮಂತ್ರಿ ಒಬ್ಬ ಇರ್ತಾನೆ, ಅವನಿಗೂ ಮಣಿಕಂಠನ ಗಂಡ್ರೆ ಆಗ್ತಿರಲ್ಲ. ಅವನಿಗೇನೋ ಒಂಥರ ಮಣಿಕಂಠನ ದತ್ತು ಮಗಂಗೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅನ್ನೋ ಒಂದು ಕಾರಣ. ಆಮೇಲೆ ಅವನೊಂದು ಪ್ಲ್ಯಾನ್ ಉಪಾಯ ಮಾಡ್ತಾನೆ. ಏನಂದರೆ, ರಾಣಿ ನಾನೊಂದು ಹೇಳ್ತೀನಿ, ಅದು ನೀವು ಮಾಡ್ತೀನಿ ಅಂದರೆ ಅದು ಇದು ನೆರವೇರುತ್ತೆ, ತಪ್ಪಿಸ್ಬೋದು ನಾವು ಮಣಿಕಂಠನ ಪಟ್ಟಾಭಿಷೇಕ ಆಗೋದು ಅಂತ. ಸರಿ ಆಯಿತು, ಏನದು ಉಪಾಯ ಅಂತ ಕೇಳ್ತಾಳೆ. ಅದಕ್ಕೆ ಅವ್ನು ಹೇಳ್ತಾನೆ, ಈ ಥರ ಹುಲಿ ಹಾಲು ನಿಮ್ಗೆ ಹೊಟ್ಟೆ ನೋವು ಅಂತ ನೀವು ಮಲ್ಕೊಳ್ಳಿ, ಈ ಹೊಟ್ಟೆ ನೋವು ಹೋಗ್ಬೇಕು ಅಂದರೆ ಹುಲಿ ಹಾಲೇ ಬೇಕು ಅಂತ ಕಾಡಿಗೆ ಕಳಿಸ್ಬಿಡೋಣ. ಹುಲಿನ ಕರ್ಕೊಂಬರೋಕೆ ಆಗಲ್ಲ, ಅಲ್ಲೇ ಏನಾರು ಆಗ್ಬಿಡುತ್ತೆ ಮಣಿಕಂಠನಿಗೆ. ಸೊ ಅವಾಗ ಪಟ್ಟಾಭಿಷೇಕನೂ ನಡೆಯಲ್ಲ, ಇದು ಸಿಗಲ್ಲ ಅವನಿಗೆ, ರಾಜನ ಪಟ್ಟನು ಅಂತ ಉಪಾಯ ಮಾಡ್ತಾರೆ. ಸರಿ ಅಂತ ಹೇಳ್ತಾರೆ. ಸರಿ, ಇವಳು ಅಳ್ತಾಳೆ ಹೊಟ್ಟೆ ನೋವು ಅಂತ ರಾಣಿ. ಆಮೇಲೆ ರಾಜ ಏನು ಮಾಡ್ತಾನೆ, ಎಲ್ಲ ವೈದ್ಯರನ್ನ ಕರೆಸ್ತಾನೆ. ಏನು ಹೊಟ್ಟೆ ನೋವು ಇರಲ್ಲ, ಏನೂ ಇರಲ್ಲ. ಅವ್ರಿಗೂ ಬಂದು ವೈದ್ಯರಿಗೆಲ್ಲ ಗೊತ್ತಿರಲ್ಲ ಏನಾಗಿದೆ ಅನ್ನೋ ಗೊತ್ತಾಗ್ತಿರಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ರಾಜರೇ ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಎಲ್ಲರೂ. ತದನಂತರ ಈ ಮಂತ್ರಿ ಏನು ಹೇಳ್ತಾನೆ, ನನಗೊಬ್ಬರು ವೈದ್ಯರು ಗೊತ್ತಿದ್ದಾರೆ, ತುಂಬ ಅವರು ನೋಡದೇ ಇರೋ ಇದೇ ಇಲ್ಲ, ಕಾಯಿಲೆನೇ ಇಲ್ಲ, ವಾಸಿ ಮಾಡದೇ ಇರೋ ಕಾಯಿಲೆನೇ ಇಲ್ಲ ಅಂತ ಹೇಳ್ತಾನೆ. ಸರಿ ಆಯಿತು, ಕರೆಸಿ ಅಂತಾನೆ. ಅವನಿಗೂ ದುಡ್ಡೆಲ್ಲ ಕೊಟ್ಬಿಟ್ಟು ಸುಳ್ಳು ಹೇಳ್ತಾನೆ. ಇಲ್ಲ, ಈ ಹೊಟ್ಟೆ ನೋವು ಕಮ್ಮಿ ಆಗಬೇಕು ಅಂದರೆ ಹುಲಿ ಹಾಲೇ ಬೇಕು, ಇಲ್ಲಾಂದರೆ ಇವರು ಸತ್ತೋಗ್ತಾರೆ, ಬದುಕಲ್ಲ ಅಂತ. ಅದಾದಮೇಲೆ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಮಣಿಕಂಠ ಹೇಳ್ತಾರೆ, ಇಲ್ಲ ನಾನು ಹೋಗ್ತೀನಿ ಅಪ್ಪಾಜಿ, ನಾನು ಹೋಗಿ ಹುಲಿ ಹಾಲು ತೊಗೊಂಬರ್ತೀನಿ ಅಂತ ಹೊರಡ್ತಾರೆ. ಅದಾದಮೇಲೆ ಹುಲಿ ಹಾಲು ಸರಿ, ಇಂದ್ರ ಬರ್ತಾರೆ, ಇಂದ್ರ ಪ್ರತ್ಯಕ್ಷ ಆಗ್ತಾರೆ. ಇಂದ್ರ ಪ್ರತ್ಯಕ್ಷ ಆಗಿ ಹೇಳ್ತಾರೆ, ಮಹಿಷಿನ ಸಂಹಾರ ಮಾಡೋದಕ್ಕೆ ಅಯ್ಯಪ್ಪ ಸ್ವಾಮಿ ಹುಟ್ಟಿದ್ದು. ಅದ್ರದ್ದು ಕತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ. ತದನಂತರ ಮಹಿಷಿಗೂ ಗೊತ್ತಿರುತ್ತೆ ಅಯ್ಯಪ್ಪನೇ ನನ್ನ ಸಂಹಾರ ಮಾಡೋಕ್ಕೆ ಬರೋದು ಅಂತ. ಈ ಸಂಹಾರದ ವಿಷಯ ನಾನು ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ತದನಂತರ ಏನಾಗುತ್ತೆ, ಇಂದ್ರನೇ ಹುಲಿ ಆಗ್ತಾರೆ. ಹುಲಿಯಾಗಿ ಹುಲಿ ಮೇಲೆ ಕೂತ್ಕೊಂಡು ಅಯ್ಯಪ್ಪ ಸ್ವಾಮಿ ಅರಮನೆಗೆ ಬರ್ತಾರೆ. ಅರಮನೆಗೆ ಬಂದು ಹೇಳ್ತಾರೆ, ಅಪ್ಪಾಜಿ ಹುಲಿ ಕರ್ಕೊಂಬಂದಿದ್ದೀನಿ, ಅಮ್ಮನಿಗೆ ಔಷಧಿ ಕೊಡಿಸಿ ಅಂತ ಹೇಳ್ತಾರೆ. ಅದಾದಮೇಲೆ ವೈದ್ಯನೂ ಒಪ್ಕೋತಾನೆ, ಇಲ್ಲ ನಾನು ಕ್ಷಮಿಸ್ಬಿಡಿ, ದುಡ್ಡನ್ನ ಸುಳ್ಳು ಹೇಳಿದೆ, ಇವ್ರು ಏನೂ ಕಾಯಿಲೆ ಇಲ್ಲ ಅಂತ. ಅದಾದಮೇಲೆ ರಾಣಿನೂ ಮತ್ತು ಮಂತ್ರಿನೂ ಹೇಳ್ತಾರೆ, ಇಲ್ಲ ನೀವು ಇವನು ಪಟ್ಟಾಭಿಷೇಕ ಮಾಡ್ತೀರಾ ಅಂದ್ಬಿಟ್ಟು ನಾವು ಈ ಥರ ನಾಟಕ ಆಡಿದ್ವಿ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ. ಅದಾದಮೇಲೆ ಅಯ್ಯಪ್ಪ ಸ್ವಾಮಿ ಹೇಳ್ತಾರೆ, ಇಲ್ಲ ಅಮ್ಮ, ಇದು ಕ್ಷಣಿಕ ಒಂದು ಕಾರಣ ಅಷ್ಟೇ, ಒಂದು ಚಿಕ್ಕ ಕಾರಣ, ಇದು ನೀವು ಮಾಡಿದ್ದಷ್ಟೇ, ಒಂದು ದೊಡ್ಡ ವಿಷಯ ನಡೆಯೋದಿತ್ತು, ಅದಕ್ಕೆ ನೀವೆಲ್ಲ ಒಬ್ಬರು ಕಾರಣ ಆದ್ರಿ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು ಆಮೇಲೆ ದೇವಸ್ಥಾನ ಕಟ್ಟಿದ್ದು ಅದ್ರದ್ದೆಲ್ಲ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.